ನೆಟ್ಫ್ಲಿಕ್ಸ್ ಅವ್ರ 14 ಇಯರ್ಸದ ಏನು ಬಿಸ್ನೆಸ್ ಮಾಡೆಲ್ ಐತಲ್ಲ ಬರೀ ಒಂದು ಮನುಷ್ಯನ ಸಂಬಂಧ ಚೇಂಜ್ ಮಾಡೈತಿ. ಆ ಮನುಷ್ಯ ಯಾರು ಹೇಳ್ರಿ? ಸಮೀರ್ ರೇನಾ. ನಿಮಗೆಲ್ಲರೂ ಗುರ್ತಿರ್ಬೋದು ಸಮೀರ್ ರೇನಾದ ಇಂಡಿಯಾಸ್ ಗಾಟ್ ಲೇಟೆಂಟ್ ಐ ಥಿಂಕ್ ಸೀಸನ್ 2 ಬಂದೈತಿ. ಆ ವಿಡಿಯೋ ಯೂಟ್ಯೂಬ್ದಾಗೂ ಹಾಕ್ತಾರೆ, ಆ ಸೇಮ್ ವಿಡಿಯೋ ನೆಟ್ಫ್ಲಿಕ್ಸ್ದಾಗೂ ಹಾಕ್ತಾರೆ. ನೆಟ್ಫ್ಲಿಕ್ಸ್ದು ಆ್ಯಕ್ಚುಲಿ ರೈಟ್ಸ್ ಹೆಂಗಿತ್ತಂದ್ರೆ 14 ಇಯರ್ಸ್ ಬ್ಯಾಕ್ದಿಂದ ಅವ್ರ ಓನ್ ಕಂಟೆಂಟನ್ನು ಪ್ರೊಡ್ಯೂಸ್ ಮಾಡಿ ಅದ್ರದ್ದು ಎಲ್ಲ ರೈಟ್ಸ್ ಅವ್ರ ಕಡೆನೇ ಇಟ್ಕೊತಿದ್ರೆ. ನಿಮ್ಗೆ ನೋಡೋದಿತ್ತಂದ್ರೆ ನೀವು ಮಂತ್ಲಿ 3 ಮಂತ್ಸ್ 6 ಮಂತ್ಸ್ ಪ್ಲ್ಯಾನ್ ಐತಿ. ಆ ಮಾತು ಬೇರೆ ಐತಿ. ಇಂಡಿಯಾದಾಗ ಮಾನಿಟೈಸೇಷನ್ ಮಾರ್ಕೆಟ್ ಅಷ್ಟೂ ಇನ್ನೂ ದೊಡ್ಡದಾಗಿಲ್ಲ. ಸೊ ಸ್ಟಿಲ್ ಅವ್ರು ಇನ್ನೂ ಸ್ಟ್ರಗಲ್ ಮಾಡತ್ತಾರೆ ಆ್ಯಸ್ ಕಂಪೇರ್ಡ್ ಟು ಗ್ಲೋಬಲ್ ಮಾರ್ಕೆಟ್. ಬಟ್ ಸಮೀರ್ ರೇನಾ ಯಾವಾಗ ಅವ್ರಿಗೆ ಅಪ್ರೋಚ್ ಮಾಡಿದ್ರಲ್ಲ, ಸಮೀರ್ ರೇನಾ ಒಂದೇ ಕಂಡೀಷನ್ ಇಟ್ಟ, ಈ ವಿಡಿಯೋ ಯೂಟ್ಯೂಬ್ದಾಗೂ ಬರಲಿ, ಯಾಕಂದ್ರೆ ಅಲ್ಲಿ ನನ್ನ ಆಡಿಯನ್ಸ್ ಭಾಳ ಅದಾರ, ಲಾಯಲ್ ಆಡಿಯನ್ಸ್ ಅದಾರ. ಸೆಕೆಂಡ್, ನೆಟ್ಫ್ಲಿಕ್ಸ್ದಾಗೂ ಬರಲಿ. ಸೊ ನೆಟ್ಫ್ಲಿಕ್ಸ್ ಅವ್ರ ಬಿಸ್ನೆಸ್ ಮಾಡೆಲನ್ನು ಎದಕ್ಕೆ ಬ್ರೇಕ್ ಮಾಡೋದು ಸಮೀರ್ ರೇನಾ ಸಂಬಂಧ ಅಂದ್ರೆ ಗೈಸ್ ಡಿಸ್ಟ್ರಿಬ್ಯೂಷನ್. ಈಗಿನ ಟೈಮ್ದಾಗ ಯಾರ ಕಡೆ ಡಿಸ್ಟ್ರಿಬ್ಯೂಷನ್ ಐತಲ್ಲ, ಆಡಿಯನ್ಸ್ ಐತಲ್ಲ, ಅವ್ರ ಕಡೆ ಮೆಜಾರಿಟಿ ಆಫ್ ದಿ ಪವರ್ ಐತಿ. ಸೊ ನೆಟ್ಫ್ಲಿಕ್ಸ್ಗೂ ಅನ್ನಿಸ್ತೆ ನಾವು ಹಿಂಗೆ ಮಾಡೋದ್ರಿಂದ ನಮ್ಮದು ಮಾರ್ಕೆಟಿಂಗ್ ಆಕೈತಿ ಎಲ್ಲೋ ಒಂದು ಕಡೆ. ನೆಟ್ಫ್ಲಿಕ್ಸ್ದಾಗ ಇನಿಷಿಯಲಿ ರೆವಿನ್ಯೂ ನಮ್ದು ಕಮ್ಮಿ ಆಗ್ಬೋದು, ಬಟ್ ಬರೋ ಟೈಮ್ದಾಗ ನಮ್ದು ಮಾರ್ಕೆಟ್ ಶೇರ್ ಇನ್ನೂ ಜಾಸ್ತಿ ಆಕೈತಿ. ಯಾಕಂದ್ರೆ ನಮ್ದು ಫ್ರೀದಾಗ ಮಾರ್ಕೆಟಿಂಗ್ ಆಗ್ಬಿಡ್ತೈತಿ ಸಮೀರ್ ರೇನಾಗ ನಾವು ಕರ್ಕೊಂಡು ಅಂದ್ರೆ ಅಂತಂದು ಆದವ್ರದ್ದು ಮೈಂಡ್ ಸೆಟ್ ಇತ್ತು. ಸೊ ನೋಡಿರಿ ಬ್ರ್ಯಾಂಡ್ಸ್ ಎಷ್ಟು ಲಾಂಗ್ ಟರ್ಮ್ ಥಿಂಕ್ ಮಾಡ್ತಾರೆ.